ಟು ಮೈ ಯೂಟ್ಯೂಬ್ ಚಾನಲ್. ಈ ರೀಡಿಂಗು ಟೂ ಸೈಡ್ ಲವ್ ಇರೋರಿಗೆ ಮತ್ತು ಮ್ಯಾರೇಜ್ ಆಗಿದ್ದರೆ ಸಪ್ರೇಷನ್ ಆಗಿದ್ದರೆ ಬಟ್ ಆ ವ್ಯಕ್ತಿನೂ ನಿಮ್ಮನ್ನು ಅತಿಯಾಗಿ ತುಂಬ ಪ್ರೀತಿ ಮಾಡ್ತಾಯಿದ್ದು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದು ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಏನಾದರೂ ಸಮಸ್ಯೆ ಆಗಿ ನೀವಿಬ್ಬರು ದೂರ ಆಗಿದ್ದರೆ ಸೊ ಆ ರೀಡಿಂಗ್ ನಿಮಗಾಗಿ. ಆ ವ್ಯಕ್ತಿ ನಿಮ್ಮ ಕೈಯಾಗಿ ಬಿಟ್ಟಿರೋಕ್ಕಾಗಲ್ಲ ಅಂದರೆ ಈ ರೀಡಿಂಗ್ ನಿಮಗೋಸ್ಕರನೇ. ಸೊ ಈ ರೀಡಿಂಗ್ ಒಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಆಗಿರುತ್ತೆ ಅಷ್ಟೇ. ನೀವು ಪ್ರೀತಿಸುವಂಥ ವ್ಯಕ್ತಿ ಯಾರೇ ಆಗಿದ್ರೂ ಅವ್ರು ಯಾಕೆ ಏನೂ ಆ್ಯಕ್ಷನ್ ತಗೊಳ್ತಾ ನೀವು ಅತಿಯಾಗಿ ಪ್ರೀತಿಸುವಂಥ ವ್ಯಕ್ತಿ ಯಾಕೆ ನಿಮ್ಮ ಕಡೆ ಏನು ಆ್ಯಕ್ಷನ್ ತಗೊತಾ ಇಲ್ಲ, ನೀವು ಮಾತ್ರ ಆ್ಯಕ್ಷನ್ ತಗೊತಾ ಇದ್ರೆ ನೆಕ್ಸ್ಟ್ ಸ್ಟೆಪ್ಪು. ಬಟ್ ಆದರೆ ನೀವು ಎಷ್ಟೇ ಎಫರ್ಟ್ಸ್ ಹಾಕಿದ್ರೆ ನೀವು ಪ್ರೀತಿಸುವಂಥ ವ್ಯಕ್ತಿ ಯಾಕೆ ಆ್ಯಕ್ಷನ್ ತಗೊತಲ್ಲ ನೋಡುವಂಥ ನನ್ನ ವ್ಯೂವರ್ಸು ಅವ್ರು ಪ್ರೀತಿಸುವಂಥ ವ್ಯಕ್ತಿ ಯಾಕೆ ಇವ್ರ ಕಡೆ ಏನೂ ಆ್ಯಕ್ಷನ್ ತಗೊತಲ್ಲ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಇವ್ರ ಕಡೆ ಯಾಕೆ ಏನೂ ಆ್ಯಕ್ಷನ್ ತಗೊತಲ್ಲ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ಸೊ ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಈ ರೀಡಿಂಗ್ ಟೂ ಸೈಡ್ ಲವ್ ಇರೋರ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಮತ್ತು ಮ್ಯಾರೇಜ್ ಆಗಿರೋರಿಗೆ ಮತ್ತು ಅವರು ಆ ವ್ಯಕ್ತಿ ನಿಮ್ಮಿಂದ ಸಪ್ರೇಷನ್ ಆಗಿದ್ದರೆ. ಸೊ ನೈಟ್ ಆಫ್ ವಾಂಡ್ಸ್ ಏನು ಹೇಳುತ್ತಂದ್ರೆ, ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ನೀವು ತುಂಬ ಎಫರ್ಟ್ಸ್ ಹಾಕಿದ್ರೆ ಸೊ ಆವಾಗ ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ ಡಿಸ್ಟರ್ಬೆನ್ಸ್ ಬಂತು. ಸೊ ನಿಮ್ಮ ಒಂದು ಪ್ರಯತ್ನಗಳೆಲ್ಲ ವ್ಯರ್ಥ ಆಗಿ ಸೊ ಇವಾಗ ನೀವು ಯಾವುದೇ ಥರ ಪ್ರಯತ್ನ ಮಾಡೋಕ್ಕಾಗದೆ ನೀವು ಸುಮ್ಮನೆ ಇದ್ದೀರಾ. ಬಟ್ ಆದರೂ ಇವಾಗ ತುಂಬ ಪ್ರಯತ್ನಗಳನ್ನೋದು ಮಾಡ್ತಾಯಿದ್ರೆ ಬಟ್ ಅದು ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಸೊ ಯಾವುದೇ ಥರ ಆ್ಯಕ್ಷನ್ ತಗೊತಾ ಇಲ್ಲ. ಸೊ ನಿಮಗಂತೂ ಸಾಕಾಗಿಬಿಟ್ಟಿದೆ, ತುಂಬ ಕಷ್ಟಗಳನ್ನೋದು ಬಂದಿದೆ, ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ. ನಿಮ್ಗೆ ತುಂಬ ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸು. ಅದು ಒಂದೋ ಎರಡು ಆಗಿದ್ರೆ ಏನೋ ಅನ್ಬೋದಾಯಿತು, ಒಂದು 4-5 ಪ್ರಾಬ್ಲಮ್ಸ್ ತುಂಬ ಪ್ರಾಬ್ಲಮ್ಸ್ ಅನ್ನೋದಿದೆ. ಸೊ ಆ ಪ್ರಾಬ್ಲಮ್ಸ್ ನಿಮಗೆ ಗೊತ್ತಿರಬೇಕು ಏನಂತ. ಸೊ ಮೋಸ್ಟ್ಲಿ ಇದರಲ್ಲಿ ಎಲ್ಲ ಪ್ರಾಬ್ಲಮ್ಸ್ನು ನೀವು ಸಾಲ್ವ್ ಮಾಡ್ಕೊತೀರ. ಮೋಸ್ಟ್ಲಿ ನೀವು ಈ ಪ್ರೀತಿ ಅನ್ನೋದು ರಿಲೇಷನ್ಶಿಪ್ ಸಂಬಂಧಪಟ್ಟಿರೋ ಕೇಳಿರೋ ಥರ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ತುಂಬ ಎಫರ್ಟ್ಸ್ ಆಗ್ತಾಯಿದೆ ಬಟ್ ಎಲ್ಲವೂ ಫೇಲಿಯರ್ ಅನ್ನೋದು ಆಗ್ತಾಯಿದೆ, ಬಟ್ ಯಾವುದೂ ವರ್ಕೌಟ್ ಅನ್ನೋದು ಆಗ್ತದೆ. ಬಟ್ ಆದರೆ ನಿಮ್ಗೆ ಚೆನ್ನಾಗಿ ಗೊತ್ತು ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಿದ್ರೆ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ನೀವು ಇಷ್ಟು ಕಷ್ಟಪಡ್ತಾಯಿದ್ರೆ ಅವ್ರೇನಾದರೂ ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂದಿದ್ರೆ ನೀವು ಅವ್ರನ್ನ ಯಾವಾಗೋ ಬಿಟ್ಬಿಟ್ಟು ಇನ್ನೊಬ್ಬ ವ್ಯಕ್ತಿ ನೋಡ್ಕೊತಾಯಿದ್ರಿ. ಬಟ್ ಆದರೆ ಅವರು ಕೆಲವು ಕಾರಣಗಳಿಂದ ನಿಮ್ಮನ್ನು ಬಿಟ್ಟೋಗಿದ್ದಾರೆ ಅಂತ ನಿಮಗೂ ಗೊತ್ತಾಗಿದೆ. ಅವರೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಯಾವುದೇ ಆಗಿರ್ಬೋದು, ಕೆರಿಯರು, ಫ್ಯಾಮ್ಲಿ, ಅಥವಾ ಅವರೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಅಥವಾ ಹೆಲ್ತ್ ಇಶ್ಯೂಸ್, ಏನೋ ಒಂದು ಕಾರಣಗಳಿಂದ ಅವರು ನಿಮ್ಮನ್ನ ಏನು ಅರ್ಟ್ ಮಾಡೋಕ್ಕಾಗ್ದಾರೆ. ಅಂದರೆ ನಿಮಗೂ ಏನು ಅರ್ಟ್ ಮಾಡಿಲ್ಲ ಅವರು, ಬಟ್ ಆದರೆ ಅವರೊಂದು ಪ್ರಾಬ್ಲಮ್ಸ್ನಿಂದ ನಿಮ್ಗೆ ಅರ್ಟ್ ಆಯ್ತು ಅಷ್ಟೇ ಹೊರತು ಅವ್ರೇನು ಬೇಕಂತಲೇ ಮಾಡಿಲ್ಲ. ಸೊ ಅವ್ರೇನು ಬೇಕಂತಲೇ ಮಾಡಿಲ್ಲ, ಬಟ್ ಆದರೆ ಅವ್ರಿಗೆ ಗೊತ್ತಿಲ್ದ್ರೆ ಏನು ತಪ್ಪು ಮಾಡಿದ್ರೇನೋ ಸೊ ಆ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿಯಿಂದ ನಿಮಗೆ ತುಂಬ ಅರ್ಟ್ ಆಗೋಯ್ತು. ಬಟ್ ಆದರೆ ನೀವು ಅನ್ಕೊತಾ ಇದ್ದೀರಾ ಅವ್ರು ಬೇಕಂತಲೇ ಅರ್ಟ್ ಮಾಡಿದ್ರು, ತಪ್ಪು ಮಾಡಿದ್ರು ಅಂತಲ್ಲ, ಅವರೊಂದು ಸಿಚುವೇಶನ್ ಆಗಿತ್ತು. ಸೊ ಅದಕ್ಕೋಸ್ಕರ ಅವರು ಆ ರೀತಿ ನಡ್ಕೊಳ್ಬೇಕಾಯ್ತು. ಆ ರೀತಿ ನಡ್ಕೊಂಡಿದ್ರೆ ಅವ್ರು ಯಾವ ರೀತಿ ನಡ್ಕೊಂಡ್ರೋ ಸೊ ಅದರಿಂದ ನಿಮ್ಗೆ ಅರ್ಟಾಗಿ ನೀವಿಬ್ಬರು ಸಪ್ರೇಷನ್ನು ಮತ್ತು ಲಾಂಗ್ ಡಿಸ್ಟೆನ್ಸು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಈಗ ಬಂದಿದ್ರು ಅಷ್ಟೇ. ಬಟ್ ಆವಾಗ ಅವರು ಮನಸ್ಥಿತಿ ಆಗಿತ್ತು ಆ ಸಿಚುವೇಶನ್ಸು. ಯಾಕಂದರೆ ಅವರು ಸೊಸೈಟಿಯಲ್ಲಿ ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅವ್ರಿಗೆ, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಇರ್ಬೋದು, ಏನೋ ಒಂದು ಕಾರಣಗಳಿರ್ಬೋದು. ಬಟ್ ಆದರೆ ಆ ರೀಸನ್ಸ್ನ ಅವರು ನಿಮ್ಗೆ ಹೇಳಿಲ್ಲ. ಮೋಸ್ಟ್ಲಿ ನಿಮ್ಗೆ ಹೇಳಿದಿದ್ರೆ ನೀವಾದರೂ ಸಾಲ್ವ್ ಮಾಡ್ತಾಯಿದ್ರಿ, ಬಟ್ ಆದರೆ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳಿಲ್ಲ. ಯಾಕಂದರೆ ಅವರೊಂದು ಪರ್ಸ್ನಲ್ ಪ್ರಾಬ್ಲಮ್ಸು ನಿಮ್ಗಿನ್ನು ಹೇಳ್ಕೊಂಡು ನಿಮ್ಮನ್ನು ಅವ್ರು ಬೇಜಾರು ಮಾಡಬಾರ್ದು ಅಂತ, ಅಥವಾ ನಿಮಗೆ ತೊಂದರೆ ಕೊಡಬಾರ್ದು ಅಂತ ಅವ್ರು ಏನಾದರೂ ಹೊರಟ್ರೇನೋ. ಇಲ್ಲಾಂದ್ರೆ ಅವ್ರ ಫ್ಯಾಮ್ಲಿ ಕಡೆಯಿಂದ ನಿಮ್ಗೆ ತೊಂದರೆ ಆಗ್ಬೋದು. ಟೂ ಸೈಡ್ ಲವ್ ಮಾಡ್ತಾಯಿದ್ರೆ ಅವ್ರ ಫ್ಯಾಮ್ಲಿ ಕಡೆಯಿಂದ ನಿಮ್ಗೆ ತೊಂದರೆ ಆಗ್ಬೋದು, ಅಥವಾ ಇನ್ಯಾರ ಕಡೆಯಿಂದ ನಿಮ್ಗೆ ತೊಂದರೆ ಆಗ್ಬೋದು. ಸೊಸೈಟಿ ಪ್ರಾಬ್ಲಮ್ಸ್ ಏನಾದರೂ ಬರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ನಿಮ್ಗೆ ಆಗ್ಬೋದು ಅಂತೇಳ್ಬಿಟ್ಟು ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಸ್ವಲ್ಪ ದೂರ ಹೋದ್ರೆ ಅಷ್ಟೆ. ನೀವು ಅವ್ರಿಗೋಸ್ಕರ ತುಂಬ ಪ್ರಯತ್ನ ಮಾಡಿ ತುಂಬ ಪ್ರೀತಿ ಕೊಟ್ಟಿದ್ರ, ಬಟ್ ನೀವೆಷ್ಟು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರ ಅಂತ ಅವ್ರಿಗೆ ಗೊತ್ತಿದೆ. ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಿದೆ. ಆ ವ್ಯಕ್ತಿಗೂ ಅಷ್ಟೇ ನಿಮ್ಮನ್ನು ಅವರೆಷ್ಟು ಪ್ರೀತಿ ಮಾಡ್ತಾಯಿದ್ರೆ ಅಂತ ಅವ್ರಿಗೂ ಗೊತ್ತಿದೆ. ಸೊ ಅವರಂತೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದಾರೆ. ಸೊ ನೀವು ಅವ್ರ ಲೈಫಲ್ಲಿ ಹೋದರೆ ಚೆನ್ನಾಗಿರುತ್ತಂತ ಅವರು ತುಂಬ ಬಯಸ್ತಾ ಇದ್ದಾರೆ. ಸೊ ಆದಷ್ಟು ನೀವು ಹೋಗೋದಕ್ಕೆ ಟ್ರೈ ಮಾಡಿ ಅವ್ರ ಲೈಫಲ್ಲಿ. ಸೊ ಪ್ರಯತ್ನ ಮಾಡಿ. ಅವರೊಂದು ಪ್ರಾಬ್ಲಮ್ಸ್ ಏನಾದರೂ ಸಾಲ್ವ್ ಆದರೆ ನೀವು ಅವ್ರ ಜೊತೆಯಲ್ಲಿ ಇರ್ತೀರ. ಇಲ್ಲ ನಿಮ್ಗೆ ಹೋಗ್ಬೇಕನ್ಸಿದ್ರೆ ಮಾತ್ರ ಹೋಗಿ, ಇಲ್ಲಾಂದರೆ ಇದನ್ನು ನಾನೇನು ಫೋರ್ಸ್ ಮಾಡ್ತಾಯಿಲ್ಲ.
ನಿಮ್ಗೆ ಇಷ್ಟ ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆ ನೀವು ಹೋಗ್ಬೋದು. ಯಾಕಂದರೆ ಇಲ್ಲಿ ನೋಡಿ ದ ಮೆಜಿಷಿಯನ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಆ ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾನೆ. ಸೊ ಆ ವ್ಯಕ್ತಿ ಹತ್ರ ಎಲ್ಲ ಒಂದು ಸೌಲಭ್ಯಗಳನ್ನೋದಾಯ್ತಾ. ಸೊ ಆ ವ್ಯಕ್ತಿ ಏನು ಬಯಸಿದ್ರೆ ಅದು ಸಿಗಬೇಕು ಅಂತ ಅಂದ್ಕೊಂಡಿದೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಬಯಸ್ತಾ ಇದ್ದಾರೆ ಈಗ. ಸೊ ಅವ್ರ ಮನಸ್ಸಲ್ಲಿ, ಅವ್ರ ಮೈಂಡಲ್ಲಿ, ಅವ್ರ ಥಾಟ್ಸಲ್ಲಿ, ಯೋಚನೆಗಳಲ್ಲಿ ನಿಮ್ಮನ್ನು ಅವರು ನೆನಪು ಮಾಡ್ಕೊತಾ ಇದ್ದಾರೆ. ಸೊ ನೀವು ಅವ್ರ ಲೈಫಲ್ಲಿ ಇದ್ದರೆ ಸಾಕು. ಇವಾಗ ಅವ್ರ ಲೈಫಲ್ಲಿ ಎಲ್ಲ ಐತೆ. ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಹ್ಯಾಂಡಲ್ಲಿ ಒಂದು ಏನೋ ಇಟ್ಕೊಂಡು ಇವಾಗ ಮೆಜಿಷಿಯನ್ ಮಾಡ್ತಾ ಇದ್ದಾನೆ, ಅಂದರೆ ಮಂತ್ರ ಆಗ್ತಾ ಇದ್ದಾನೆ. ಮಂತ್ರ ಅನ್ನೋದಕ್ಕಿಂತ ಒಂಥರ ಪವರ್ ಉಪಯೋಗಿಸ್ತಾ ಇದ್ದಾನೆ. ಸೊ ಆ ವ್ಯಕ್ತಿಗೆ ಇನ್ನೇನೋ ಬೇಕು. ಸೊ ಅದೇ ರೀತಿ ಅಷ್ಟೇ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ನಿಮ್ಮನ್ನು ಇವಾಗ ಪಡಿಬೇಕಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಸೊ ಅದೇ ಇವಾಗ ಅವರು ಇದು ಪವರ್ ಯೂಸ್ ಮಾಡ್ತಾ ಇರೋದು, ಮೆಜಿಷಿಯನ್ ಪವರ್ನ. ಸೊ ಆ ಥರ ಇವಾಗ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಒಂದು ನೀವು ಅವ್ರ ಲೈಫಲ್ಲಿ ಹೋಗಬೇಕು. ಸೊ ಅವರು ಇವಾಗ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ನಿಮ್ಮನ್ನು. ಸೊ ಅವ್ರ ಲೈಫಲ್ಲಿ ಇವಾಗ ಎಲ್ಲ ಇದೆ. ಅವ್ರಿಗೆ ಫ್ಯಾಮ್ಲಿ ಇದೆ, ಕೆರಿಯರ್ ಇದೆ, ಜಾಬ್ ಇದೆ, ದುಡ್ಡಿದೆ. ಸೊ ಎಲ್ಲವೂ ಇದೆ. ನೀವು ಒಬ್ಬರಿಲ್ಲ ಅಂದರೆ ನಿಮ್ಮ ಪ್ರೀತಿ ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಯಾಕೆ ಅವರು ನಿಮ್ಮ ಕಡೆ ಆ್ಯಕ್ಷನ್ಸ್ ತಗೊತಾ ಇಲ್ಲ ಅಂದರೆ ಅವ್ರಿಗೆ ಇರೋವಂಥ ಪ್ರಾಬ್ಲಮ್ಸ್ನಿಂದ. ಸೊ ನೀವೇ ಅಪ್ರೋಚ್ ಮಾಡೋಕ್ಕೂ ಆಗ್ತಾಯಿಲ್ಲ. ನೀವು ಅಪ್ರೋಚ್ ಮಾಡ್ತಾಯಿದ್ರ, ಬಟ್ ಅವರು ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಅವರು ಇವಾಗ ಆದಷ್ಟು ಟ್ರೈ ಮಾಡ್ತಾಯಿದ್ದಾರೆ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ. ದ ಎಂಪೈರರ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಯಾರೋ ಒಬ್ಬರು ನಿಮ್ಮ ಪ್ರೀತಿಗೋಸ್ಕರ ಅಡ್ಡ ಬರ್ತಾಯಿದ್ದಾರೆ. ಈ ಪ್ರೀತಿಗೆ ಯಾವಾಗನಿಂದ ಅಡ್ಡ ಬರ್ತಾ ಇರ್ಬೋದು ಅಂದರೆ ಒಂದು 4 ಇಯರ್ಸ್ ಅಥವಾ 4 ಮಂತ್ಸ್ನಿಂದ, ಅಥವಾ ನೀವಿಬ್ಬರು 4 ಇಯರ್ಸ್ ಆಗಿರ್ಬೋದು ಅಥವಾ 4 ಮಂತ್ಸ್ ಆಗಿರ್ಬೋದು. ನೀವಿಬ್ಬರು ಲವ್ ರಿಲೇಷನ್ಶಿಪ್ಪಲ್ಲಿದ್ದು, ಅಥವಾ ನಿಮ್ಮ ಮದುವೆ ಆಗಿ 4 ವರ್ಷ ಅಥವಾ 4 ತಿಂಗಳಾಗಿರ್ಬೋದು. ಸೊ ಯಾವ ರೀತಿ ಅನ್ವಯ ಆದರೆ ಆ ರೀತಿ ತಗೊಳ್ಳಿ. ಸೊ ಯಾರೋ ಒಬ್ಬರು ನಿಮ್ಮ ಪ್ರೀತಿಯಲ್ಲಿ ಅಡ್ಡ ಬರ್ತಾಯಿದ್ದಾರೆ, ಅಥವಾ ನಿಮ್ಮ ಒಂದು ಪ್ರೀತಿಗೆ ಯಾವುದೋ ಒಂದು ಕೆಟ್ಟ ಸಿಚುವೇಶನ್, ಸಂದರ್ಭ ಅನ್ನೋದು ಅಡ್ಡ ಬರ್ತಾಯಿದೆ. ಸೊ ಅದು ನೀವು ಪ್ರೀತಿಸೋಂಥ ವ್ಯಕ್ತಿ ಅವ್ರ ಕಡೆಯಿಂದ, ಯಾರನ್ನ ನೀವು ಪ್ರೀತಿ ಮಾಡ್ತಾಯಿದ್ರೋ ಆ ವ್ಯಕ್ತಿ ಅವ್ರ ಕಡೆಯಿಂದನೇ ಆ ಪ್ರಾಬ್ಲಮ್ ಬರ್ತಾ ಇರೋದು. ಸೊ ಅದಕ್ಕೆ ನೀವು ಪ್ರೀತಿಸೋಂಥ ವ್ಯಕ್ತಿ ಏನೋ ಆ್ಯಕ್ಷನ್ ತೊಗೊಂಡಿದ್ರೆ ಸುಮ್ಮನೆ ಇದ್ದಾರೆ. ಅವ್ರಿಗೇನೋ ಪ್ರಾಬ್ಲಮ್ಸ್ ಬರ್ತಾಯಿದೆ. ದ ಸ್ಟಕ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗೂ ಅಷ್ಟೇ, ನೀವು ಅವ್ರು ನಿಮ್ಮಿಂದ ದೂರ ಆದಮೇಲೆ, ನೀವು ಅವರಿಂದ ದೂರ ಆದಮೇಲೆ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಅವ್ರ ಲೈಫ್ ಚೆನ್ನಾಗಿದೆ, ಖುಷಿಯಾಗಿದ್ದಾರೆ, ಚೆನ್ನಾಗಿದೆ, ನಗ್ನಾಗ್ತಾ ಇದ್ದಾರೆ ಅಂತ ಅವರು ಅನ್ಕೊತಾ ಇದ್ದಾರೆ. ನಿಮ್ಗೆ ಆ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ಆದರೆ ಅವ್ರ ಮನಸ್ಸಲ್ಲಿ ಅವ್ರು ನೋವು ಪಡ್ತಾ ಇರೋದು ನಿಮ್ಗೆ ಗೊತ್ತಿಲ್ಲ. ಅವರು ನೀವೆಷ್ಟು ಪ್ರೀತಿ ಮಾಡ್ತಾಯಿದ್ರೋ ಅವರು ಅಷ್ಟೇ ಸಂಕಟ ಪಡ್ತಾ ಇರ್ತಾರೆ ಅಲ್ಲಿ. ಸೊ ಅದಕ್ಕೆ ಅವ್ರಿಗೆ ಅಲ್ಲಿ ಏನು ಮಾಡೋಕ್ಕಾಗ್ದಿರೋಂಥ ಪರಿಸ್ಥಿತಿ ಇದೆ. ಹೊರಗಡೆ ನೋಡೋಕೆ ಚೆನ್ನಾಗಿ ಕಾಣಿಸ್ಬೋದು ಅಷ್ಟೇ, ಬಟ್ ಒಳಗಡೆ ಇರುತ್ತಲ್ಲ ಫೀಲಿಂಗ್ಸು. ಇವಾಗ ನೀವು ಯಾವ ರೀತಿ ನೋವು ಪಡ್ತಾ ಇರ್ತೀರ, ಈ ನನ್ನ ರೀಡಿಂಗ್ ಯಾರು ನೋಡ್ತಾಯಿದ್ರು ಅವರು. ಸೊ ಅದೇ ರೀತಿ ಅಲ್ಲಿ ಅವರು ಕೂಡ ಅಷ್ಟೇ ನೋವು ಪಡ್ತಾ ಇರ್ತಾರೆ. ಸೊ ಆದರೆ ಅದನ್ನು ಅವ್ರು ನಿಮ್ಗೆ ಹೇಳ್ತಾಯಿಲ್ಲ. ಅವರು ಅಷ್ಟೇ, ಅದು 7 ಮಂತ್ಸ್ನಿಂದ ಅಥವಾ 7 ಇಯರ್ಸ್ನಿಂದ ನಿಮ್ಮ ಪ್ರೀತಿ ಸ್ಟಾರ್ಟ್ ಆಗಿರ್ಬೋದು. ಸೊ 7 ಮಂತ್ಸ್ನಿಂದ ಅವರು ಈ ರೀತಿ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ಸೊ ಅವ್ರ ಲೈಫ್ ತುಂಬ ಸ್ಟಕ್ ಆಗಿಬಿಟ್ಟಿದೆ. ದ ಸ್ಟಾರ್ ಕಾರ್ಡ್ ಏನು ಹೇಳುತ್ತಂದರೆ, ಸೊ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಕಡೆ ಬರಬೇಕು. ನೀವು ಅವ್ರ ಲೈಫ್ಗೆ ಹೋದರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಅವ್ರು ತುಂಬ ಡಿಸೈಡ್ ಮಾಡ್ತಾಯಿದ್ರೆ ಅವರು ಒಂದೆಲ್ಲ ಪ್ರಯತ್ನಗಳು ವ್ಯರ್ಥ ಆಗ್ತಾಯಿದೆ. ಸೊ ನೀವು ಪ್ರಯತ್ನ ಮಾಡ್ತಾಯಿದ್ರೆ ಮೋಸ್ಟ್ಲಿ ಅವ್ರ ಕಡೆಯೇ ತುಂಬ ಪ್ರಾಬ್ಲಮ್ಸ್ ಇದೆ. ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ಕಡೆಯೇ ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ ಸೊ ಅವರು ನಿಮ್ಮ ಕಡೆ ಯಾವುದೇ ಅಂತ ತೀರ್ಮಾನಗಳು ತಗೊತಲ್ಲ. ಸೊ ಅವರು ಪ್ರಯತ್ನ ಮಾಡ್ತಾಯಿದ್ರೆ, ಬಟ್ ಅದು ಕೂಡ ಎಲ್ಲ ವ್ಯರ್ಥ ಆಗ್ತದೆ. ಸೊ ಅವ್ರಿಗೆ 2 ಥರ ಪ್ರಾಬ್ಲಮ್ ಐತೆ, ಅದು ಏನಾದರೂ ಆಗಿರ್ಬೋದು. ಸೊ ಮೋಸ್ಟ್ಲಿ ನನಗೆ ಇಲ್ಲ 100% ಗೊತ್ತಾದಂಗೆ ಅವ್ರ ಫ್ಯಾಮ್ಲಿನೇ ದೊಡ್ಡ ಪ್ರಾಬ್ಲಮ್ ಅನ್ಕೊತೀನಿ. ನಿಮ್ಮ ಪ್ರೀತಿನ ಅವ್ರ ಫ್ಯಾಮ್ಲಿಯಲ್ಲಿ ಒಪ್ತಾ ಇಲ್ಲ, ಅಥವಾ ಇನ್ನು ಕೆಲವ್ರಿಗೆ ಸ್ಟೇಟಸ್ ಪ್ರಾಬ್ಲಮ್ ಇರ್ಬೋದು. ಫೈನಾನ್ಷಿಯಲಾಗಿ ನೀವು ಸ್ವಲ್ಪ ಫೈನಾನ್ಷಿಯಲ್ ಸ್ಟೇಟಸ್ ಸ್ವಲ್ಪ ಕಡಿಮೆ ಇರ್ಬೋದು, ಅವರು ಫೈನಾನ್ಷಿಯಲ್ ಸ್ಟೇಟಸ್ ಸ್ವಲ್ಪ ಜಾಸ್ತಿ ಇರ್ಬೋದು. ನೀವು ಪ್ರೀತಿಸೋಂಥ ವ್ಯಕ್ತಿಗೆ ನಿಮ್ಮ ಒಂದು ಕ್ಯಾರೆಕ್ಟರು, ನಿಮ್ಮೊಂದು ಗುಣ, ನಿಮ್ಮೊಂದು ಅರ್ಹತೆ ಎಲ್ಲವೂ ಇಷ್ಟ ಆಗಿದೆ. ಬಟ್ ಆದರೆ ಅವರು ಮನೆಯಲ್ಲಿ ಯಾರೋ ಇದ್ದಾರಲ್ಲ, ಅಥವಾ ಸೊಸೈಟಿಯಲ್ಲಿ, ಅಥವಾ ಅವರೊಂದು ಪರ್ಸ್ನಲ್ ಲೈಫಲ್ಲಿ, ಸೊ ಅಲ್ಲಿ ಅವ್ರಿಗೆ ಅವರು ಇಷ್ಟಪಡ್ತಾರಲ್ಲ ಅಷ್ಟೇ. ಅಲ್ಲಿ ನಿಮ್ಮನ್ನು ಇಷ್ಟಪಡ್ತಾರೋ ಇಲ್ವೋ, ನಿಮ್ಮನ್ನು ಒಪ್ಕೊಳ್ತಾರೋ ಇಲ್ವೋ ಅಂತ ನೀವು ಪ್ರೀತಿಸೋಂಥ ವ್ಯಕ್ತಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಿದ್ದಾರೋ ಅವರು ಆ ಕಡೆನೂ ನೋಡೋಕ್ಕಾಗ್ದರೆ ಮತ್ತು ನಿಮ್ಮ ಕಡೆನೂ ಬರೋಕ್ಕಾಗ್ದರೆ ತುಂಬ ಒದ್ದಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ದರೆ ಅವ್ರ ಪಾಡಿಗೆ ಅವ್ರು ಸೈಲೆಂಟಾಗಿ ಹೋಗ್ಬಿಟ್ಟಿದ್ದಾರೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸುವಂಥ ವ್ಯಕ್ತಿ ಸ್ಟ್ರಾಂಗಾಗಿ ಫಿಕ್ಸ್ ಆಗಿದ್ದಾರೆ ನಿಮ್ಮನ್ನು ಪಡ್ಕೊಬೇಕಂತ. ಬಟ್ ಆದರೂ ಎಷ್ಟೇ ಪಡ್ಕೊಬೇಕಂತ ಟ್ರೈ ಮಾಡ್ತಾಯಿದ್ರೂ
ಅವ್ರು ಯಾವುದೇ ತೀರ್ಮಾನಗಳು ಮತ್ತು ನಿರ್ಧಾರಗಳು ಮತ್ತು ಯಾವುದೇ ಆ್ಯಕ್ಷನ್ಸ್ ಅನ್ನೋದು ತಗೊತಾ ಇಲ್ಲ. ಬಟ್ ಅವ್ರು ಇರೋ ಜಾಗದಲ್ಲೇ ಇದ್ದಾರೆ, ಏನು ಎಫರ್ಟ್ಸನ್ನು ಆಗ್ತಾಯಿಲ್ಲ. ಒಂದು ವೇಳೆ ಎಫರ್ಟ್ಸ್ ಎಲ್ಲ ಆಗ್ತಾಯಿದ್ರೇನೋ ಅವ್ರಿಗೆ ಗೊತ್ತಾಗ್ತದೆ ಅದರಿಂದ ಎಫರ್ಟ್ಸ್ ಹಾಕಿದ್ರೆ ಮತ್ತೆ ನಂಗೆ ತೊಂದರೆ ಬರುತ್ತಂತ, ಅವ್ರ ಫ್ಯಾಮ್ಲಿ ಕಡೆಯಿಂದ ತೊಂದರೆ ಬರುತ್ತಂತ ಅವರು ಸೈಲೆಂಟಾಗಿ ಇದ್ದೋಗ್ಬಿಟ್ಟಿದ್ರೆ. ಅಥವಾ ಒಂದು ವೇಳೆ ಫ್ಯಾಮ್ಲಿ ಕಡೆಯಿಂದ ತೊಂದರೆ ಇಲ್ದಿರ ಇದ್ರೂ ಅವ್ರಿಗೆ ಪ್ರಾಬ್ಲಮ್ ಬರುತ್ತೆ ಅಂತ ಅವರು ಸ್ವಲ್ಪ ಅವಾಯ್ಡ್ ಮಾಡ್ತಾ ನಿಮ್ಮನ್ನು ಸ್ವಲ್ಪ ದೂರ ಇಟ್ಟಿದ್ದಾರೆ. ಬಟ್ ಆದರೆ ನಿಮ್ಮ ಮೇಲೆ ಪ್ರೀತಿ ಅನ್ನೋದು ಮಾತ್ರ ಜಾಸ್ತಿ ಅನ್ನೋದಿದೆ. ಇವಾಗ ಒಂದು ಸಾರಿ ಹರ್ಟಾಗಿ ಸುಮ್ಮನೆ ದುಃಖದಲ್ಲಿದ್ದರೂ ಕೂಡ ಮತ್ತೆ ಮತ್ತೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾನೆ ಇರುತ್ತೆ ಅವ್ರಿಗೆ. ಬಟ್ ಅದನ್ನು ಅವ್ರು ಯಾರಿಗೂ ತೋರಿಸ್ಕೊಳೋದಿಲ್ಲ. ಸೊ ಅವ್ರ ಫ್ಯಾಮ್ಲಿಗೂ ತೋರಿಸ್ಕೊಳೋದಿಲ್ಲ, ಅಥವಾ ಅವರು ಜಾಬ್ ಮಾಡ್ತಾಯಿದ್ರೆ ಅಲ್ಲೂ ತೋರಿಸ್ಕೊಳೋದಿಲ್ಲ. ಮತ್ತು ಒಂದು ಕೆಲಸ ಕಂಪ್ನಿ ಅಥವಾ ಎಲ್ಲಾದರೂ ಕೆಲಸ ಮಾಡ್ತಾರೆ ಅಲ್ಲೂ ಅವ್ರು ಹೇಳ್ಕೊಳೋದಿಲ್ಲ. ಮತ್ತು ನಿಮಗೂ ಅಷ್ಟೇ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ. ಯಾಕಂದರೆ ಅವರಲ್ಲಿ ಗೊತ್ತು ನೀವು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರೆ ಅಂತ ಅವ್ರಿಗೆ ಗೊತ್ತು, ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ನಿಮಗೂ ಗೊತ್ತು. ಸೊ ಆದರೆ ಅವ್ರಿಗೆ ನಿಮ್ಮ ಜೊತೆ ಫ್ಯೂಚರ್ ಕಾಣ್ತಾ ಇದ್ದಾರಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಅಡ್ಡ ಬರ್ತಾ ಇರೋದ್ರಿಂದ ಅವ್ರು ಯಾವುದೇ ಥರ ನಿರ್ಧಾರ ತಗೊಳ್ತಾ ಇಲ್ಲ. ಅದು ಯಾವ ಥರ ಪ್ರಾಬ್ಲಮ್ಸ್ ಆದರೂ ಆಗಿರ್ಬೋದು. ಕ್ವೀನ್ ಆಫ್ ವಾಂಡ್ಸ್ ಟ್ಯಾರೋ ಕಾರ್ಡ್ ಬಂದಿರೋದ್ರಿಂದ ಅವ್ರು ಏನು ನಿರ್ಧಾರ ತಗೊಳ್ದಿರಿದ್ರೂ ಗಮನ ಮಾತ್ರ ನಿಮ್ಮ ಕಡೆನೇ ಇರುತ್ತೆ 24/7. ಸೊ ಗಮನ ಮಾತ್ರ ನಿಮ್ಮ ಕಡೆನೇ ಇರುತ್ತೆ. ಅವರು ನಿಮ್ಮ ಕಡೆ ಬರಬೇಕಂದ್ರೆ ಅವರು ಒಂದು ನೆಗೆಟಿವಿಟಿ ಎನರ್ಜಿ ಬಿಡಬೇಕು ಅವ್ರ ತಲೆಯಲ್ಲಿ. ಏನಾಗುತ್ತೋ ಒಂದು ಫ್ಯಾಮ್ಲಿನೂ ಬೇಕು, ನಿಮ್ಮನ್ನು ಬೇಕು ಅಂದ್ಕೊತಾರೆ. ಇಲ್ಲ ಫ್ಯಾಮ್ಲಿ ಕಡೆನೂ ಅವರು ಫ್ಯಾಮ್ಲಿನ ಒಪ್ಪಿಸ್ತಾ ಇಲ್ಲ. ಸೊ ಅಥವಾ ಅವ್ರಿಗೇನಾದ್ರು ಪರ್ಸನಲ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಅವ್ರು ಸಾಲ್ವ್ ಮಾಡ್ಕೊತಲ್ಲ. ಸೊ ಅವ್ರ ಕಡೆನೇ ಅವ್ರ ಪ್ರಾಬ್ಲಮ್ಸ್ನ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಅವರು ನಿಮ್ಮ ಕಡೆ ಬರೋಕ್ಕಾಗ್ತಿಲ್ಲ. ಸೊ ನೀವು ಏನಾದರೂ ಸಾಲ್ವ್ ಮಾಡ್ತೀರಾ ಅಂದರೆ ನಿಮ್ಮ ಒಂದು ಮಾತನ್ನು ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನೀವು ಸಾಲ್ವ್ ಮಾಡ್ತೀರಾ, ನೀವು ಧೈರ್ಯ ಕೊಡ್ತೀರಾ ಅಂದರೆ ನಿಮ್ಮ ಮಾತನ್ನು ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ನಾನು ಅನ್ನೋದು ಐತೆ ಅನಿಸುತ್ತೆ ನೀವು ಪ್ರೀತಿಸೋಂಥ ವ್ಯಕ್ತಿಗೆ. ಅಂದರೆ ನಾನು ಹೇಳಿದ ಥರನೇ ನಡಿಬೇಕು, ನನ್ನ ಪ್ರಕಾರ ನಡಿಬೇಕು ಅನ್ನೋದೊಂದು ಅರ್ಹತೆ ಅನ್ನೋದೈತೆ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರು ಅವ್ರಿಗೆ. ಸೊ ಅದರಿಂದ ಅವರು ನಿಮ್ಮ ಕಡೆ ಯಾವುದೇ ಡಿಸಿಷನ್ಸ್ನ ಕೊಡ್ತಾಯಿಲ್ಲ. ಸೊ ಅವರು ಆ್ಯಕ್ಷನ್ಸ್ ತಗೊಳ್ತಲ್ಲ, ನೀವು ಏನಾದರೂ ತಗೊಳಕ್ಕೆ ನಿಮ್ಮ ಪ್ರಕಾರನೂ ಅವ್ರು ನಡ್ಕೊತಾ ಇಲ್ಲ. ಸೊ ಅವ್ರು ಎರಡನ್ನೂ ಬಿಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಟೈಮ್ ಯಾವ ರೀತಿ ನಡೆಯುತ್ತೋ ಆ ರೀತಿ ನಡೀಲಿ, ಅಥವಾ ದೇವರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಆ ರೀತಿ ಮಾಡಲಿ ಅಂತ ಅವರು ಸುಮ್ಮನೆ ಆಗಿಬಿಟ್ಟಿದ್ರು. ನೋಡಿ ಇಲ್ಲಿ ದ ಜಸ್ಟಿಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಇದ್ರ ಪ್ರಕಾರ ಏನಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ಯಾವಾಗ ನ್ಯಾಯ ಕೊಡ್ತಾರೋ ಅವಾಗೇ ತೊಗೊಬೇಕು. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ಏನಾಗುತ್ತೋ ಆಗಲಿ. ಒಂದು ವೇಳೆ ನಾವಿಬ್ಬರು ಒಂದಾಗ್ತೀವಿ ಅಂದರೆ ಆಗಲಿ, ಇಲ್ಲಾಂದರೆ ಬಿಟ್ಬಿಡಲಿ. ಸೊ ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಅವರು ಎಫರ್ಟ್ಸ್ ಹಾಕೋಣ ಟ್ರೈ ಮಾಡ್ತಾರೆ. ಬಟ್ ಅವ್ರು ಎಫರ್ಟ್ಸ್ ಹಾಕ್ತಾಯಿಲ್ಲ. ನೀವೇನಾದರೂ ಎಫರ್ಟ್ಸ್ ಹಾಕಿ ಏನಾದರೂ ಪ್ರಯತ್ನ ತಗೊಂಡ್ರೆ, ಇಲ್ಲ ನನಗೆ ಪ್ರಾಬ್ಲಮ್ಸ್ ಐತೆ, ನನ್ನ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಐತೆ, ನಮ್ಮ ಫ್ಯಾಮ್ಲಿಯಲ್ಲಿ ಒಪ್ಪಲ್ಲ, ಅದು ಇದು ಅಂತ ಕತೆ ಹೇಳ್ಕೊಂಡು ಅವರೇ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಇದರಿಂದ ನಿಮ್ಗೆ ಹರ್ಟ್ ಆಗ್ತಾಯಿದೆ ಅಷ್ಟೇ. ದ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿ ಅವ್ರಿಗೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯೋ, ಫ್ಯಾಮಿಲಿ, ಪರ್ಸ್ನಲ್ಲು ಅಥವಾ ಹೆಲ್ತ್ ಇಶ್ಯೂಸು ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರಿಗೇನೋ ಅಲ್ಲಿ ಪ್ರಾಬ್ಲಮ್ ಆಗ್ತಾಯಿಲ್ಲ, ನಿಮಗೆ ಇಲ್ಲಿ ಪ್ರಾಬ್ಲಮ್ ಅನ್ನೋದಾಗ್ತಾಯಿದೆ. ಸೊ ಅವ್ರಿಗೋಸ್ಕರ ನೀವು ಎಮೋಷ್ನಲಾಗಿ ವೀಕ್ ಆಗ್ತಾಯಿದ್ರ. ಸೊ ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅವ್ರ ಫ್ಯಾಮ್ಲಿನೋ ಅಥವಾ ಅವ್ರ ಕೆರಿಯರೋ, ಅವ್ರ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಅವ್ರಿಗಿರ್ಬೋದು. ಸೊ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ, ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಅವರು, ಮತ್ತು ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ಸೊ ಅವರಿಂದನೇ ಅವ್ರ ಕಡೆ ಪ್ರಾಬ್ಲಮ್ಸ್ ಇರೋದ್ರಿಂದ ನಿಮ್ಗೆ ಹರ್ಟ್ ಆಗ್ತಾಯಿದೆ. ಸೊ ನಿಮ್ಗೆ ಏನಾಗ್ತಾಯಿದೆ, ಎಮೋಷ್ನಲ್ ಲಾಸ್ ಆಗ್ತಾಯಿದ್ರೆ, ಮತ್ತು ದುಡ್ಡು ಲಾಸ್ ಆಗ್ತಾಯಿದ್ರೆ, ಮತ್ತು ಮನಿ ಕೂಡ ಲಾಸ್ ಆಗ್ತಾಯಿದೆ. ಮತ್ತು ನಿಮಗೆ ನೆಮ್ಮದಿ ಅನ್ನೋದು ಇಲ್ಲ, ನಿಮಗೆ ಟೆನ್ಷನ್ನು, ಯಾವಾಗಲೂ ತಲೆ ಬಿಸಿ, ಮತ್ತು ಹೆಲ್ತ್ ಇಶ್ಯೂಸು ಮಾಡ್ಕೊತಾಯಿದ್ರೆ. ಟೈಮ್ಗೆ ಸರಿಯಾಗಿ ತಿಂತಿರೋಲ್ಲ, ಅದು ಗೊತ್ತಾಗ್ತಾಯಿಲ್ಲ ಊಟ, ಮತ್ತು ರಾತ್ರಿ ಎಲ್ಲ ನಿದ್ದೆ ಇರೋಲ್ಲ ನಿಮಗೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರ್ತಾಯಿದೆ. ಮೋಸ್ಟ್ಲಿ ಇಲ್ಲಿ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಜಾಸ್ತಿ ಮನಿಯಲ್ಲಿ ದುಡ್ಡಿನಲ್ಲೇ ಜಾಸ್ತಿ ಸಮಸ್ಯೆ ಬರ್ತಾಯಿದೆ. ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ಬಂದಿರೋದನ್ನು ನೀವು ಪ್ರೀತಿಸೋಂಥ ವ್ಯಕ್ತಿ ತುಂಬ ಟೈಮ್ ತಗೊತಾಯಿದ್ರೆ. ಯಾವಾಗಲೂ ಅಷ್ಟೇ, ಅವರಂತೂ ಏನೋ ಆ್ಯಕ್ಷನ್ಸ್ ತಗೊತಾ ಇಲ್ಲ. ಯಾವಾಗ ಟೈಮ್ ಬರುತ್ತೋ ಅದೇ, ಇವಾಗ ಒಂದು ಕೆಲಸ ಆಗಬೇಕಂದ್ರೆ ಇಬ್ಬರ ಕಡೆನೂ ಆ್ಯಕ್ಷನ್ ತಗೊಬೇಕು ತಾನೆ. ಆದರೆ ನೀವು ಪ್ರೀತಿಸೋ ವ್ಯಕ್ತಿ ಹಂಗಲ್ಲ, ಟೈಮ್ ಬಂದಾಗ ಆಗುತ್ತೆ ಬಿಡು, ಆ ಟೈಮ್ ಬಂದರೆ ನಡೆಯುತ್ತೆ ಬಿಡು ಅನ್ನೋ ಥರ ಮೈಂಡ್ಸೆಟ್ಟು. ಸೊ ಇವಾಗ ನೀವೆಲ್ಲ ಒಂದು ಲೊಕೇಶನ್ಗೆ ಹೋಗಬೇಕು, ನೀವು ಪ್ರಯತ್ನ ಮಾಡಿದ್ರೆ ತಾನೇ ಹೋಗೋಕ್ಕಾಗೋದು. ಸೊ ನೀವೇನು ಪ್ರಯತ್ನ ಮಾಡಿದ್ರೆ ಹೋಗೋಕ್ಕಾಗುತ್ತಾ? ಆಗಲ್ಲ. ಸೊ ಅದೇ ರೀತಿ ಅಷ್ಟು ನೀವು ಪ್ರೀತಿಸೋಂಥ ವ್ಯಕ್ತಿ ಏನು ಪ್ರಯತ್ನನೇ ಮಾಡ್ತಾಯಿಲ್ಲ, ಬಟ್ ಆದರೆ ನಾವು ಅದಷ್ಟು ಕದೆ ಆಗೋಗ್ಬೇಕು ಕೆಲಸ ಅನ್ನೋ ಥರ ಮೈಂಡ್ಸೆಟ್ಟಲ್ಲಿದ್ದಾರೆ. ನೀವಾದರೂ ಪರವಾಗಿಲ್ಲ,
ಏನೋ ಒಂದು ಅಷ್ಟಾದ್ರೂ ಪ್ರಯತ್ನ ಮಾಡ್ತಾಯಿದ್ರೆ ನಿಮ್ಮ ಪ್ರೀತಿನ ಉಳಿಸ್ಕೊಳೋಕೆ. ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾವುದೇ ಅಂಥ ನಿರ್ಧಾರಗಳು ತಗೊತಲ್ಲ, ಯಾವುದೇ ತೀರ್ಮಾನಗಳು ತಗೊತಲ್ಲ. ಅವ್ರಿಗೆ ಪ್ರಾಬ್ಲಮ್ಸ್ನಿಂದನೇ ಅವ್ರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗಿಂತ ತುಂಬ ಇಂಟೆಲಿಜೆಂಟ್ ಇದ್ದಾರೆ, ಜಾಸ್ತಿ ತುಂಬ ಬುದ್ಧಿವಂತರಿದ್ದಾರೆ. ಸೊ ಆದ್ದರಿಂದ ನನಗೆ ಇನ್ನು ಏನಾದರೂ ಆ್ಯಕ್ಷನ್ಸ್ ತೊಗೊಂಡ್ರೆ, ಡಿಸಿಷನ್ಸ್ ತೊಗೊಂಡ್ರೆ, ತೀರ್ಮಾನಗಳು ತೊಗೊಂಡ್ರೆ ನನಗೆ ಪ್ರಾಬ್ಲಮ್ ಆಗುತ್ತಂತ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಷ್ಟೇ. ಕರೆಕ್ಟ್ ಟೈಮ್ ಬಂದಾಗ, ರೈಟ್ ಟೈಮ್ ಬಂದಾಗ ಆ್ಯಕ್ಷನ್ಸ್ ತೊಗೊಂಡು ಅಂದ್ಕೊಂಡಿದ್ದಾರೆ. ಮೋಸ್ಟ್ಲಿ ನೀವು 10 ಮಂತ್ಸ್ನಿಂದ ನೀವು ಅವ್ರಿಗೋಸ್ಕರ ಟ್ರೈ ಮಾಡ್ತಾಯಿದ್ರ. ಬಟ್ ಆದರೆ ಅವರು ಅವ್ರ ಕಡೆಯಿಂದ ಯಾವುದೇ ಥರ ನಿರ್ಧಾರಗಳು ಅನ್ನೋದು ಬರ್ತಾಯಿಲ್ಲ. ಸೊ ಅವರಂತೂ ಇದ್ದಿದ್ದ ಜಾಗದಲ್ಲೇ ಇದ್ದೋಗ್ಬಿಟ್ಟಿದ್ದಾರೆ. ಸೊ ಯಾವುದೇ ಥರದ ತೀರ್ಮಾನಗಳು ಏನೂ ತಗೊತಾ ಇಲ್ಲ. ಸೊ ನಿಮ್ಮ ಕಡೆ ಅವ್ರಿಗೆ ಬರೋಕ್ಕೂ ಮನಸ್ಸಾಗ್ತಾ ಇಲ್ಲ. ಸೊ ಅವರು ನಿಮಗೆ ಹರ್ಟ್ ಮಾಡ್ತಾಯಿದ್ರು ಅಷ್ಟೇ. ಇವಾಗ ಟೈಮು ತುಂಬ ಕಳೆದಷ್ಟು ನಿಮ್ಗೆ ತೊಂದರೆ ಆಗುತ್ತೆ. ನಿಮಗೆ ದುಡ್ಡು ಲಾಸ್ ಆಗ್ಬೋದು, ಫ್ಯಾಮ್ಲಿ ಕಡೆ ತೊಂದರೆ ಆಗ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಬರ್ಬೋದು, ಹೆಲ್ತ್ ಇಶ್ಯೂಸ್ ಬರ್ಬೋದು. ನಿಮಗೂ ಮೋಸ್ಟ್ಲಿ ಆಮೇಲೆ ಏಜ್ ಆಗೋದ್ಮೇಲೆ ನಿಮಗೂ ಸ್ವಲ್ಪ ಮದುವೆ ಇವಾಗ 2 ಸೈಡ್ ಲವ್ ಮಾಡ್ತಾಯಿದ್ರೆ, ಯಾರು ಲವ್ ಮಾಡ್ತಾಯಿದ್ರೆ ಅವರು ನಿಮಗೂ ಏಜ್ ಆಗೋದ್ಮೇಲೆ ಮದುವೆ ಆಗಲ್ಲ, ಅದು ಕಷ್ಟ ಇರುತ್ತೆ. ಸೊ ನೀವೆಲ್ಲ ಥರ ಥಿಂಕ್ ಮಾಡ್ತಾಯಿದ್ರೆ. ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಸ್ವಲ್ಪ ಇಮ್ಮೆಚೂರಾಗಿ ಬಿಹೇವ್ ಮಾಡ್ತಾಯಿದ್ದಾರೆ. ಸೊ ಅವರು ಯಾವಾಗ ರೈಟ್ ಟೈಮ್ ಬರುತ್ತೋ ಆವಾಗಲೇ ಡಿಸಿಷನ್ಸ್ ತಗೊಂಡಂತ ಸುಮ್ಮನೆ ಆಗೋಗ್ಬಿಟ್ಟಿದ್ದಾರೆ. ಸೊ ರೈಟ್ ಟೈಮ್ ಬಂದರೆ ಅವ್ರಿಗೆ ಒಳ್ಳೇದಾಗ್ಬೋದು, ನಿಮ್ಗೇನಾದರೂ ಕೆಟ್ಟದಾಗ್ಬಿಟ್ರೆ ಅಂತ ನೀವು ಕೂಡ ಯೋಚನೆ ಮಾಡ್ತಾಯಿದ್ರ. ಸೊ ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರು ತುಂಬ ಬುದ್ಧಿವಂತರಾಗಿದ್ದಾರೆ. ಸೊ ಅವ್ರಿಗೇನು ಪ್ರಾಬ್ಲಮ್ಸ್ ಬರಬಾರ್ದು ಆ ರೀತಿ ಅವ್ರ ಜೀವನನ ನೋಡ್ಕೊತಾ ಇದ್ದಾರೆ. ಸೊ ಅವ್ರಿಗೇನೇ ಪ್ರಾಬ್ಲಮ್ಸ್ ಬಂದ್ರೂ ಸಾಲ್ವ್ ಮಾಡ್ಕೊತಾ ಇದ್ದಾರೆ. ಬಟ್ ಆದರೆ ನೀವು ಅವ್ರಿಗೋಸ್ಕರ ಅವ್ರ ಪ್ರೀತಿಯಲ್ಲಿ ಬಿದ್ದೋಗಿ ಅವ್ರಿಗೋಸ್ಕರ ನಿಮ್ಮ ಲೈಫ್ನ ನೀವು ಸ್ವಲ್ಪ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ರೆ. ಅವ್ರ ಟೈಮ್ ಇವಾಗ ಚೆನ್ನಾಗಿ ನಡೀತಾನೆ ಇದೆ, ಮತ್ತು ಮುಂದೆ ಬರೋ ಟೈಮ್ ಕೂಡ ಚೆನ್ನಾಗಿರ್ಬೇಕು ಅಂದ್ಕೊತಾ ಇದ್ದಾರೆ. ಅದೇ ನಿಮ್ಮನ್ನು ಸ್ವಲ್ಪ ದೂರ ಇಟ್ಟಿದ್ದಾರೆ ಅಷ್ಟೇ. ನಿಮ್ಮಿಂದ ದೂರ ಇದ್ದಾರೆ ಅನ್ನೋ ಒಂದು ಪ್ರಾಬ್ಲಮ್ ಬಿಟ್ಟರೆ ಇನ್ನು ಅವ್ರಿಗೆಲ್ಲವೂ ಎಲ್ಲ ಥರದ್ರಲ್ಲೂ ಅವ್ರಿಗೆ ಬೆನಿಫಿಟ್ಸೇ. ಸೊ ನಿಮಗೋಸ್ಕರ ಅವರು ಸ್ವಲ್ಪ ಟೆನ್ಷನ್ ಮಾಡ್ಕೊತಾ ಇದ್ದಾರೆ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ. ಇನ್ನು ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ಸ್ ಅವ್ರಿಗಿಲ್ಲ. ಸೊ ಅವ್ರು ಅನ್ಕೊತಾರದು ಏನಂದರೆ, ಟೈಮ್ ಬಂದರೆ ಅದೇ ಸರಿ ಹೋಗುತ್ತೆ, ಸುಮ್ಮನೆ ನಾನ್ಯಾಕೆ ಡಿಸಿಷನ್ಸ್ ತೊಗೊಬೇಕು, ನಾನ್ಯಾಕೆ ನೆಕ್ಸ್ಟ್ ಆ್ಯಕ್ಷನ್ಸ್ ತೊಗೊಬೇಕು, ಸುಮ್ಮನೆ ನಾನು ಆ್ಯಕ್ಷನ್ಸ್ ತೊಗೊಂಡ್ರೆ ನನಗೆ ಪ್ರಾಬ್ಲಮ್ಸ್ ಅಂತ ಅವ್ರು ಸುಮ್ಮನೆ ಆಗೋಗಿದ್ದಾರೆ. ನೀವೇನೋ ಎಫರ್ಟ್ಸ್ ಹಾಕ್ತಿದ್ರೆ ನಿಮ್ಮ ಒಂದು ಎಫರ್ಟ್ಸ್ಗೆ ಅವ್ರು ಬೆಲೆ ಕೊಡ್ತಾ ಇಲ್ಲ. ಸೊ ಅಟ್ಲೀಸ್ಟ್ ನಿಮ್ಮನ್ನು ಕಾಂಟ್ಯಾಕ್ಟ್ ಅಥವಾ ಮೆಸೇಜ್ ಅಥವಾ ಕಮ್ಯುನಿಕೇಷನ್ ಆದ್ರೂ ಮಾಡ್ತಾರಂದರೆ ಅದು ಮಾಡ್ತಾಯಿಲ್ಲ. ಸೊ ನಿಮ್ಮನ್ನು ಹೋಲ್ಡ್ ಮಾಡಿಟ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ರಿಪ್ಲೈಯು ಕೊಡ್ತಾಯಿಲ್ಲ, ಆನ್ಸರು ಕೊಡ್ತಾಯಿಲ್ಲ, ಅಥವಾ ನೀವು ಮೂವ್ ಆನ್ ಆಗಿ ಅಂತಲೂ ನಿಮ್ಗೆ ಹೇಳ್ತಾ ಇಲ್ಲ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಯನ್ನೇ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದಾರೆ. ಸೊ ನಿಮ್ಮನ್ನೇ ಹೋಲ್ಡಲ್ಲಿ ಇಟ್ಬಿಟ್ಟು ನಿಮ್ಗೆ ತೊಂದರೆ ಕೊಡ್ತಾಯಿದ್ದಾರೆ ಅಷ್ಟೇ. ಬಟ್ ಆದರೆ ಅವ್ರಿಗೆ ನಿಮ್ಮನ್ನು ಕಂಡ್ರೆ ಪ್ರೀತಿ ಇದೆ, ನಿಮ್ಗೆ ಅವ್ರನ್ನ ಕಂಡ್ರೆ ತುಂಬ ಪ್ರೀತಿ ಇದೆ. ನೀವಾದರೂ ಮೂವ್ ಆನ್ ಆಗ್ತಾಯಿದ್ರ, ನೀವು ಮೂವ್ ಆನ್ ಆಗ್ತಾಯಿಲ್ಲ. ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರನೇ ಅವರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ನೀವು ಟೈಮ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರ. ಅವ್ರು ಏನು ಅನ್ಕೊತಿದ್ರೆ, ನಾನು ಇವಾಗ ಏನಾದರೂ ಆ್ಯಕ್ಷನ್ಸ್ ತೊಗೊಂಡ್ರೆ ನನಗೆ ಕೆಟ್ಟ ಸಮಯ ಆಗಿಬಿಡುತ್ತೆ, ನನಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗಿಬಿಡುತ್ತೆ ಅಂತ ಅವ್ರು ಏನು ಆ್ಯಕ್ಷನ್ಸ್ ತೊಗೊತಲ್ಲ. ಟೈಮ್ ಬಂದರೆ ಅದೇ ಸರಿ ಹೋಗುತ್ತಂತ ಅವರು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ನೀವೇನು ಮಾಡ್ತಾರ, ಅವರೇ ಯಾವಾಗ ಒಳ್ಳೆ ಟೈಮ್ ಬರುತ್ತೋ ಆವಾಗ ಬರ್ತಾರಂತ ನೀವು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರ. ಅವ್ರು ಬರ್ತಾರೋ ಬರೋಲ್ಲ ಯಾರಿಗೆ ಗೊತ್ತು. ಸೊ ಅಷ್ಟೇ. ಅವ್ರು ಏನು ಮಾಡ್ತಾರಂದರೆ ಅವ್ರು ಏನು ಮಾಡಲ್ಲ, ಆ್ಯಕ್ಷನ್ಸ್ ಏನು ತೊಗೊತಾ ಇಲ್ಲ. ಈಗ ಯಾವಾಗ ಕರೆಕ್ಟ್ ಸಮಯ ಬರುತ್ತೋ, ಯಾವಾಗ ಆ ದೇವ್ರು ಯಾವ ರೀತಿ ಮಾಡ್ತಾನೋ ಆ ರೀತಿ ಮಾಡ್ಲಂತ ಅವ್ರು ಬಿಟ್ಬಿಡ್ಬೋದು. ಅಥವಾ ಅವರೇ ಏನಾದರೂ ಇನ್ನು ಅವ್ರಿಗೇನಾದರೂ ಯಾವಾಗ ಆ್ಯಕ್ಷನ್ ತೊಗೊಬೇಕೋ, ಅಥವಾ ಅವ್ರಿಗೆ ನಿಮ್ಮ ಬಗ್ಗೆ ಯಾವಾಗ ನೆಕ್ಸ್ಟ್ ಸ್ಟೆಪ್ ಆ್ಯಕ್ಷನ್ಸ್ ತೊಗೊಬೇಕನ್ಸುತ್ತೋ, ಅವಾಗ ಮೈಂಡ್ಗೆ ಅನ್ಸುತ್ತೋ ಆವಾಗ ಅವ್ರು ಆ್ಯಕ್ಷನ್ಸ್ ತೊಗೊತಾರೆ ಅಷ್ಟೇ. ಅಲ್ಲಿವರೆಗೂ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಕಡೆ ಯಾವುದೇ ನಿರ್ಧಾರ ತೊಗೊಳಲ್ಲ. ಸೊ ನೀವು ಅವ್ರಿಗೋಸ್ಕರ ಎಫರ್ಟ್ಸ್ ಹಾಕ್ತಾರೆ, ನೀವು ಸ್ವಲ್ಪ ದುಃಖ ಪಡ್ತೀರ ಅಷ್ಟೇ. ಸೊ ನಿಮ್ಗೇನಾದರೂ ಜಾಸ್ತಿ ಪ್ರೀತಿ ಅನ್ನೋದಿದ್ದರೆ, ಅವ್ರನ್ನ ಉಳಿಸ್ಕೊಳಕ್ಕೆ ಟ್ರೈ ಮಾಡೋಂಗಿದ್ರೆ ನಿಮ್ಮ ಎಫರ್ಟ್ಸ್ ನೀವು ಹಾಕ್ಬೋದು ಅಷ್ಟೇ. ನೀವು ಪ್ರೀತಿಸೋಂಥ ವ್ಯಕ್ತಿ ಮಾತ್ರ ಅವ್ರಿಗೊಂದು ಯಾವಾಗ ಅವ್ರಿಗೆ ಅನಿಸುತ್ತೋ ಆವಾಗಲೇ ಅವ್ರು ಆ್ಯಕ್ಷನ್ಸ್ ತೊಗೊಳೋದು ನಿಮ್ಮ ಕಡೆ. ಎಫರ್ಟ್ಸ್ ಆ್ಯಕ್ಷನ್ಸ್ ಅಂದರೆ ಅದೇ ನೀವು ಮಾತಾಡ್ಸೋದು, ನಿಮಗೆ ಪ್ರೀತಿ ಕೊಡೋದು, ಅಥವಾ ನಿಮ್ಮನ್ನು ಫ್ಯೂಚರಲ್ಲಿ ನಿಮ್ಮ ಜೊತೆ ಫ್ಯೂಚರಲ್ಲಿ ಇರೋದು. ಸೊ ಆ ರೀತಿ ಮಾಡ್ತಾರೆ ಅಷ್ಟೇ. ಇದೇ ಅವರ ಒಂದು ಆ್ಯಕ್ಷನ್ಸು. ಸೊ ಅವರಂತೂ ಸರಿಯಾದ ಸಮಯ ಬರಲಿ, ಮತ್ತು ಅವ್ರಿಗೆ ಯಾವಾಗ ಅನಿಸುತ್ತೋ ಆವಾಗಲೇ ಅವ್ರು ಆ್ಯಕ್ಷನ್ಸ್ ತೊಗೊಳೋದು. ಈಗ ಸದ್ಯಕ್ಕಂತ ಅವ್ರು ಏನೇ ಆ್ಯಕ್ಷನ್ಸ್ ತೊಗೊತಾ ಇಲ್ಲ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ ಅಷ್ಟೇ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.